want justice. We want justice. ಆಗಿದೆ. ಈ ಇನ್ಸಿಡೆಂಟ್ ವಿದ್ಯಾರ್ಥಿಗಳ ಸಮುದಾಯಕ್ಕೆ ಭಾಳ ದೊಡ್ಡ ಒಂದು ಅಪಘಾತನೇ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸರ್, ಭಾಳಷ್ಟು ದೇಶಗಳಿಂದ ರಾಜ್ಯಗಳಿಂದ ಹಲವಾರು ಕಡೆ ಓದಲಿಕ್ಕೆ ಅಂತ ವಿದ್ಯಾರ್ಥಿಗಳು ಬಂದಿರ್ತಾರೆ. ಒಡಿಶಾದಲ್ಲಿ ಕಿಟ್ ಯೂನಿವರ್ಸಿಟಿನಲ್ಲಿ ಏನಾಯಿತು, ಒಬ್ಬಳು ಮಹಿಳೆ ಅನುಮಾನಕ್ಕೆ ಸಾಯ್ತಾರೆ. ಅದು ಲೈಬ್ರರಿನಲ್ಲೇ ಅವರ ಮೃತದೇಹ ಸಿಗುತ್ತೆ. ಅದಾದಮೇಲೆ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ವಿದ್ಯಾರ್ಥಿಗಳನ್ನ ಬೌನ್ಸರ್ಗಳು ಬಂದು ಯಾವ ರೀತಿಯಲ್ಲಿ ಎತ್ಕೊಂಡು ಹೋಗಿರೋದು ತಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗಿದೆ. ಸೊ ಈ ಥರ ಘಟನೆ ನಡಿಬಾರ್ದು ಅಂತ ಹೇಳಿ NSA ವತಿಯಿಂದ ಮತ್ತು ನೇಪಾಳಿ ಜನಸಂಪರ್ಕಿ ಸಮಿತಿಯಿಂದ ಇವತ್ತು ಏನು ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಸಾಕ್ಷಿ ಸರ್ ನಿಮ್ಮ ಆಗ್ರಹ. ಕೀರ್ತಿ ಗಣೇಶ್ NSA ಸ್ಟೇಟ್ ಸರ್ ನಿಮ್ಮ ಆಗ್ರಹ ಸರ್, ಈ ಥರ ಇನ್ಸಿಡೆಂಟು ಫಸ್ಟ್ ಆಫ್ ಆಲ್ ಆಗಬಾರ್ದು. ಮತ್ತು ಸರ್ಕಾರ ಏನಿದೆಯಲ್ಲ ಈ ಥರ ಬಿಹೇವ್ ಮಾಡ್ಬೋದು. ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಇಲ್ಲಿ ಹಿಂಗೆ ಉದಾಹರಣೆಗೆ ತಗೊಳ್ಳಿ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಬೇರೆ ಬೇರೆ ದೇಶಗಳಿಂದ ನಾವು ಇಲ್ಲಿ ಬಂದು ಓದ್ತಾ ಇರ್ತಾರೆ. ಬೇರೆ ಬೇರೆ ವಿದೇಶಕ್ಕೆ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಸೊ ಇದೇ ಥರ ಇನ್ಸಿಡೆಂಟ್ ಸಂಭಾವನೆ ಆಯಿತು ಅಂತಂದರೆ ಒಂದು ಕೆಟ್ಟ ಪರಿಣಾಮ ಎಲ್ಲರ ಮೇಲೂ ಬೀಳುತ್ತೆ, ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಬೀಳುತ್ತೆ ಅಂತ ಹೇಳಿ ಈ ಇನ್ಸಿಡೆಂಟ್ಗಳೆಲ್ಲ ತಡಿಬೇಕು. ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಕ್ರಮ ಅಂತಂದರೆ ಇವತ್ತು ಏನು ನಡೀತಾ ಇದೆ, ಯಾರ್ಯಾರು ಅದ್ರ ಪ್ರಕಾರ ಯಾರ್ಯಾರು ಇದ್ದಾರೆ ದೋಷಿಗಳನ್ನ ತನಿಖೆ ನಡೆಸಿ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಮತ್ತು ಯಾರ್ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಸರ್, ವಿದ್ಯಾರ್ಥಿಗಳ ಮೇಲೆ ಇಂಥ ರೀತಿಯ ಅಟ್ರಾಸಿಟಿಗಳು ನಡೀತಾನೆ ಇದ್ದಾವೆ. ಇದಕ್ಕೆ ತಾರ್ಕಿಕ ಅಂತ್ಯ ಕಾಣೋದು ಹೇಗೆ? ಏನು ನಿಮ್ಮ NSUವಿಂದ ಯಾವ ರೀತಿಯಾದಂಥ ಸರ್, ನಾವು NSUವಿಂದ ಈ ಮುಂಚೆನೂ ನಾವು ವಿದ್ಯಾರ್ಥಿ ಚುನಾವಣೆಯನ್ನು ಕೇಳಿದ್ವಿ, ಅಥವಾ ವಿದ್ಯಾರ್ಥಿ ಆಯೋಗವನ್ನು ಸಹ ನಾವು ಡಿಮ್ಯಾಂಡ್ ಮಾಡಿದ್ವಿ. ಹಲವಾರು ಬಾರಿ ನಾವು ಮಾಡಿದ್ದೀವಿ. ಈಗಲೂ ಸಹ ನಮ್ಮ ಒತ್ತಾಯ ಇದೆ. ನಮ್ಮದೇ ಸರ್ಕಾರ ಇದೆ. ನಾವು ಸರ್ಕಾರಕ್ಕೆ ಸಹ ಹಲವಾರು ಬಾರಿ ಮನವಿ ಕೊಂಡಿದ್ದೀವಿ, ಒತ್ತಾಯಿಸಿದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸಹ ಹೋರಾಟ ಮಾಡ್ತೀವಿ.